ನೋಡಿ, ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ 419 ಮರಗಳನ್ನ ಕಡಿಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಅದಕ್ಕೋಸ್ಕರ ಎಲ್ಲ ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು ಇದಕ್ಕೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈ ಮರಗಳನ್ನ ಕಡಿಬಾರ್ದು ಸ್ನೇಹಿತರೆ. ಯಾಕೆ ಅಂತಂದ್ರೆ ಪ್ರತಿಯೊಂದು ಮರ ಒಂದು ವರ್ಷಕ್ಕೆ ಸುಮಾರು 20 ರಿಂದ 25 kg ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಂಡು ಈ ಪ್ರತಿದಿನ ಇಬ್ರು ವ್ಯಕ್ತಿಗಳು ಉಸಿರಾಡೋದಕ್ಕೆ ಈ ಬೆಂಗಳೂರಿನಲ್ಲಿ ಅವಕಾಶ ಸಿಕ್ಕಿದೆ. ನಾವು ಒಂದು ಸಸಿಯನ್ನ ನೆಟ್ರೆ ಅದು ಸುಮಾರು 10 ರಿಂದ 15 ವರ್ಷ ತಗೊಳುತ್ತೆ. ಒಂದು 20 ರಿಂದ 25 ಅಡಿ ಬೆಳಿಬೇಕು. ಅದು ನಮ್ಮೆಲ್ಲರಿಗೂ ಕೂಡ ಅನುಕೂಲವನ್ನ ಮಾಡಬೇಕು ಅಂತಂದ್ರೆ ಒಂದು ಮರನ ಬೆಳೆಸೋದು ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಿದೆ. ಅದರಿಂದ ಪಕ್ಷಿಗಳೆಲ್ಲ ಕೂಡ ಬದುಕೋತಾ ಇದಾವೆ. ಬೆಂಗಳೂರಿನಲ್ಲಿ ಮರಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ, ಬೆಂಗಳೂರಿನಲ್ಲಿ 280 ಕೆರೆಗಳಿದ್ವು, ಇವಾಗ ಬರೀ 65-70 ಕೆರೆಗಳು ಬೆಂಗಳೂರಿನಲ್ಲಿ ಇದೆ. ಈ ತರ ನಾವು ಪರಿಸರ ಕೊಟ್ಟಿರ್ತಕ್ಕಂತ ಈ ಎಲ್ಲಾ ಸೌಕರ್ಯಗಳನ್ನ ನಾವು ಪರಿಸರವನ್ನ ನಾವು ನಾಶ ಮಾಡ್ಕೊಂಡ್ರೆ ನಾವು ಬೆಂಗಳೂರಿನಲ್ಲಿ ಬದುಕೋದಿಕ್ ಸಾಧ್ಯನಾ? ಅದಕ್ಕೋಸ್ಕರ ಎಲ್ಲ ಪರಿಸರವಾದಿಗಳು ಇದಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನನ್ನ ಬಯೋನಲ್ಲಿ ಇರ್ತಕ್ಕಂತ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಇಮೇಲ್ ಅನ್ನ ಸೆಂಡ್ ಮಾಡಬೇಕು. ಆ ಲಿಂಕ್ ನಲ್ಲಿ ಯಾವ ತರ ಇಮೇಲ್ ಅನ್ನ ಸೆಂಡ್ ಮಾಡಬೇಕು, ಯಾರಿಗೆ ಸೆಂಡ್ ಮಾಡಬೇಕು, ಆ ಒಂದು ಇಮೇಲ್ ನ ಸಬ್ಜೆಕ್ಟ್ ಮತ್ತೆ ಇಮೇಲ್ ಡೀಟೇಲ್ಸ್ ಏನೇನಿರಬೇಕು ಅಂತ ಒಂದು ಲಿಂಕ್ ನಲ್ಲಿ ನಿಮಗೆ ಸಿಗುತ್ತೆ. ಅದನ್ನ ಕಾಪಿ ಮಾಡಿ ನಿಮ್ಮ ಒಂದು ಇಮೇಲ್ ಐಡಿ ಇಂದ ಒಂದು ಇಮೇಲ್ ಅನ್ನ ಸೆಂಡ್ ಮಾಡಿ. ಇದರಿಂದ ನಾವು ಬೆಂಗಳೂರಿನಲ್ಲಿ ಒಂದು ಮರಗಳನ್ನ ಕಡಿತಾ ಇರೋದನ್ನ ನಿಲ್ಲಿಸಬಹುದು ಸ್ನೇಹಿತರೆ. ನಾವು ಇದೇ ತರ ಮರಗಳನ್ನ ಕಡಿತಾ ಹೋದ್ರೆ ಬೆಂಗಳೂರಿನಲ್ಲಿ ಬಂದು ಜೀವನ ಮಾಡ್ತಾ ಇರ್ತಕ್ಕಂಥ 1.5 ಕೋಟಿ ಜನಸಂಖ್ಯೆಗೆ ಆಕ್ಸಿಜನ್ ಇಲ್ಲಿಂದ ಸಿಗುತ್ತೆ, ಒಳ್ಳೆ ವಾತಾವರಣ ಇಲ್ಲಿಂದ ಸಿಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನೆಲ್ಲರೂ ಕೂಡ ಸೀರಿಯಸ್ ಆಗಿ ತಗೊಂಡು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರೆಲ್ಲರೂ ಕೂಡ ಈ ಒಂದು ಇಮೇಲ್ ಅನ್ನ ಸೆಂಡ್ ಮಾಡೋದಕ್ಕೆ ಅವ್ರಿಗೆ ಹೇಳಿ. ನೀವು ಕೂಡ ಒಂದು ಲಿಂಕ್ ಹಾಕಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ. ಅದರಲ್ಲಿ ಸೇವ್ ಬೆಂಗಳೂರು ಯೂನಿವರ್ಸಿಟಿ ಅಂತ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಜಿಮೇಲ್ ಓಪನ್ ಮಾಡಿ, ಅದರಲ್ಲಿ ಕಂಪೋಸ್ ಮೇಲ್ ಅನ್ನೋದನ್ನ ಕ್ಲಿಕ್ ಮಾಡಿ. ನಾನು ಆಗ್ಲೇ ಹೇಳಿದ ಲಿಂಕ್ ನಲ್ಲಿ 2 ಅಂತ ಇರೋ ಇಮೇಲ್ ಐಡಿ ನ ಕಾಪಿ ಮಾಡಿಕೊಂಡು ನಿಮ್ಮ ಜಿಮೇಲ್ ನಲ್ಲಿ ಪೇಸ್ಟ್ ಮಾಡಿ. ಆಮೇಲೆ ಕೆಳಗಡೆ ಸಿಸಿ ನಲ್ಲಿ ಮತ್ತೆ ಕೆಳಗಡೆ ಇರೋ ಈ 3 ಮೇಲ್ ಐಡಿಗಳನ್ನ ಒಂದೊಂದಾಗಿ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ. ಜಿಮೇಲ್ ನಲ್ಲಿ ಸಬ್ಜೆಕ್ಟ್ ಅಂತ ಇದೆಯಲ್ಲ, ಅಲ್ಲಿ ಮತ್ತೆ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಆಮೇಲೆ ಅದ್ರ ಕೆಳಗಡೆ ಈ ಪೂರ್ತಿ ವಿಷಯವನ್ನ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಪೇಸ್ಟ್ ಮಾಡಿ, ಆಮೇಲೆ ಸೆಂಡ್ ಮಾಡಿ.